ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜಾಮೀನು ವಜಾ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಪಾಲು. ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆ ಅಲಾಟ್. ಪವಿತ್ರ ಗೌಡಗೆ ಯುಟಿಪಿ ನಂಬರ್ 7313, ದರ್ಶನ್ಗೆ 7314. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ನಿಗಾ ವಹಿಸಿರುವ ಎಡಿಜಿಪಿ ದಯಾನಂದ್. ಹಿಂದಿನಂತೆ ಯಾರಿಗೂ ವಿಶೇಷ ಸವಲತ್ತು ಕೊಡಬಾರದು ಅಂತ ಸಿಬ್ಬಂದಿಗೆ ಖಡಕ್ ವಾರ್ನಿಂಗ್. ಕರ್ತವ್ಯ ಲೋಪ ಎಸಗಿದ್ರೆ ಕಠಿಣ ಕ್ರಮ ಕೈಗೊಳ್ಳೋ ಎಚ್ಚರಿಕೆ. ಜೈಲಿನ ಒಳಗೆ ಕೈದಿಗಳು, ಇತರೆ ಆರೋಪಿಗಳು ಅಲರ್ಟ್. ನಟ ದರ್ಶನ್ ಬಗ್ಗೆ ಮತ್ತೆ ಜೋರಾದ ಚರ್ಚೆ. ದರ್ಶನ್ ಇರುವಲ್ಲಿ ಹೋಗೋದಕ್ಕೆ ಕೆಲವರಿಂದ ಪ್ರಯತ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳ ಜಾಮೀನು ರದ್ದು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿರೋ ಜಗದೀಶ್, ಅನುಕುಮಾರ್ ಬಂಧನ ಪ್ರಕ್ರಿಯೆ ಮುಕ್ತಾಯ. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಹಾಜರು. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಆರೋಪ. ಈವರೆಗೆ 17 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಶೋಧ ಕಾರ್ಯಕ್ಕೆ ಬ್ರೇಕ್. ಇವತ್ತು ಗೃಹ ಸಚಿವರನ್ನ ಭೇಟಿಯಾಗಲಿರೋ ಎಸ್ಐಟಿ ಮುಖ್ಯಸ್ಥ. ಗೃಹ ಸಚಿವರಿಗೆ ವಿವರ ನೀಡಲಿರೋ ಪ್ರಣವ್ ಮೊಹಂತಿ. ಸ್ಥಳ ಶೋಧ ಕಾರ್ಯದ ಬಗ್ಗೆ ಇವತ್ತು ನಿರ್ಧಾರ ಸಾಧ್ಯತೆ. ದೀಪಾವಳಿಗೆ ಹೊಸ ಜಿಎಸ್ಟಿ ಉಡುಗೊರೆ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಬದಲಾವಣೆಯ ಘೋಷಣೆ ಮಾಡಿದ ಪ್ರಧಾನಿ. ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಜಾರಿಗೆ ಬರುತ್ತೆ ಅಂತ ಹೇಳಿದ ಮೋದಿ. ಸಚಿವ ಸಂಪುಟದಿಂದ ವಜಾದ ಬಳಿಕ ರಾಜಣ್ಣ ಮೊದಲ ಬಾರಿ ಕ್ಷೇತ್ರಕ್ಕೆ ಭೇಟಿ. ತುಮಕೂರಿನ ಸ್ವಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಮಾಜಿ ಸಚಿವ. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿ. ದ್ವಿಭಾಷಾ ಸೂತ್ರ ನೀತಿ ಜಾರಿಗೆ ಕರವೇ ಆಗ್ರಹ. ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ. ಹಿಂದಿ ಕಲಿಯೋ ಅಗತ್ಯ ನಮಗ್ಯಾಕೆ ಅಂತ ಕಿಡಿ. ರಾಯಚೂರಲ್ಲಿ ಎಗ್ಗಿಲ್ಲದೆ ಸಾಗಿದ ಮರಳು ಮಾಫಿಯಾ. ಶಿಥಿಲಾವಸ್ಥೆಗೆ ತಲುಪಿದ ಸೇತುವೆ ಮೇಲೆ ಮರಳು ದಂಧೆ. 700 ಮೀಟರ್ ಉದ್ದದ ಸೇತುವೆ ಮೇಲೆ ಅಪಾಯದ ಸವಾರಿ. ಶಿಥಿಲಾವಸ್ಥೆ ತಲುಪಿದ ನೀರಿನ ಟ್ಯಾಂಕರ್ ತೆರವು ವೇಳೆ ಅವಘಡ. ಕಾರ್ಮಿಕರ ಎಡವಟ್ಟಿನಿಂದ ನೆಲಕ್ಕೆ ಉರುಳಿದ ಟ್ಯಾಂಕ್. ಚಿಕ್ಕಮಗಳೂರಿನ ಅಜ್ಜಂಪುರದ ಬಂಕಾಬೂದಿ ರಸ್ತೆಯಲ್ಲಿ ಘಟನೆ. ಜಮ್ಮು ಕಾಶ್ಮೀರದ ಕಿಶ್ವಾರಾದಲ್ಲಿ ಭಾರೀ ಮೇಘಸ್ಫೋಟ. ಕನಿಷ್ಠ 52 ಜನ ಮೃತಪಟ್ಟ ಮಾಹಿತಿ. 120ಕ್ಕೂ ಹೆಚ್ಚು ಮಂದಿಗೆ ಗಾಯ. 200ಕ್ಕೂ ಹೆಚ್ಚು ಜನ ನಾಪತ್ತೆಯಾದ ಮಾಹಿತಿ. ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆನಪಿಸೋ ಸಿನಿಮಾವೊಂದು ಅನೌನ್ಸ್. ಹಲಗಲಿ ಹೋರಾಟವನ್ನು ತೆರೆ ಮೇಲೆ ತರಲು ಡಾಲಿ ಧನಂಜಯ್ ಟೀಮ್ ಸಿದ್ಧ. ಇಂಗ್ಲೆಂಡ್ ಪ್ರವಾಸದ ಬಳಿಕ ಗಿಲ್ ಫುಲ್ ರಿಲ್ಯಾಕ್ಸ್ ಮೋಡ್. ಮರ್ಸಿಡಿಸ್ ಈವೆಂಟ್ನಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಭಾಗಿ. ಸ್ಟೈಲಿಶ್ ಲುಕ್ನಲ್ಲಿ ಬೆನ್ಸ್ ಜೊತೆಗೆ ಪೋಸ್ ಕೊಟ್ಟ ಶುಭ್ಮನ್. ಬೆಂಗಳೂರಿನ ಎನ್ಸಿಎನಲ್ಲಿ ಟೀಮ್ ಇಂಡಿಯಾ ವುಮೆನ್ಸ್ ಟೀಮ್ ಏಕದಿನ ವಿಶ್ವಕಪ್ ಟೂರ್ನಿಗೆ ವನಿತೆಯರ ಸ್ಪೆಷಲ್ ಕ್ಯಾಂಪ್ ಆರಂಭ. ಫಿಟ್ನೆಸ್, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮೇಲೆ ಗಮನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.